Call upon Shri B.S. Yedurappa ji to share with us his thoughts on today's occasion. ವಿಶ್ವ ನಾಯಕರಾದಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಈ ವಿಶೇಷ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ವೇದಿಕೆ ಮೇಲಿರುವಂತಹ ನಮ್ಮೆಲ್ಲ ಸಚಿವರೇ, ಉಳಿದೆಲ್ಲ ಮುಖಂಡರೇ, ಕೆಎಲ್ಇ ಸಂಸ್ಥೆಯ ಸನ್ಮಾನ್ಯ ಅಧ್ಯಕ್ಷರು ಈಗ ತಾನೇ ಮಾತನಾಡಿದಂತಹ ಡಾಕ್ಟರ್ ಪ್ರಭಾಕರ ಕೋರೆ ಅವರೇ, ಸಹಸ್ರ ಸಂಖ್ಯೆಯಲ್ಲಿ ಸೇರುವಂತಹ ನಮ್ಮೆಲ್ಲ ವಿದ್ಯಾರ್ಥಿನಿಯರೇ, ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ನೋಡಿ ನಮ್ಮ ಪ್ರಧಾನಿ ಹೇಗಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ಮಧ್ಯರಾತ್ರಿ ಜಪಾನ್ನಲ್ಲಿದ್ರು, ಬೆಳಗ್ಗೆ ಬಂದು ಗೋವಾದಲ್ಲಿ ಸಭೆಯನ್ನು ಮಾಡಿ, ಈಗ ಇಲ್ಲಿ ಬಂದು ಬೆಳಗಾಂನಲ್ಲಿ ಸಭೆ ಮಾಡಿ, ಇಲ್ಲಿಂದ ಪೂನಾಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಇಂಥ ಒಬ್ಬ ಪ್ರಧಾನಿಯವರನ್ನ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ನಾವು ಕಂಡಿರಲಿಲ್ಲ. ದೇಶದ ಉದ್ದಗಲಕ್ಕೆ, ಪ್ರಪಂಚದ ಉದ್ದಗಲಕ್ಕೆ ಓಡಾಟ ಮಾಡ್ತಾ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಚಾರ, ನಮ್ಮ ವಿಚಾರಗಳನ್ನ ಜಗತ್ತಿಗೆ ತಿಳಿಸ್ತಾ ಇವತ್ತಿಲ್ಲಿಗೆ ಬಂದಿದ್ದಾರೆ. ಬಂಧುಗಳೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನಸ್ಸಿನಲ್ಲಿ 21ನೇ ಶತಮಾನ ಭಾರತೀಯರ ಶತಮಾನ ಆಗಬೇಕು ಅಂತ ನಿಮ್ಮಂತ ಯುವಕರ ಸಮೂಹದ ಬೆಂಬಲ ಬೇಕು ಅಂತ ಅವರ ಅಪೇಕ್ಷೆ ಇದೆ. ಆಗ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ನನಸಾಗುತ್ತೆ, ವಿಶ್ವದಲ್ಲೇ ನಾವು ಅಗ್ರಗಣ್ಯ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಬಂಧುಗಳೇ, ನಮ್ಮ ಈ ಕೆಎಲ್ಇ ಸಂಸ್ಥೆ 1916ರಲ್ಲಿ ಸಪ್ತ ಋಷಿಗಳೆಂದು ಪ್ರಸಿದ್ಧರಾಗಿರುವಂತಹ 7 ಮಂದಿ ಸರಸ್ವತಿ ಆರಾಧಕರಾದಂಥ ಕೆಎಲ್ಇ ಸಂಸ್ಥೆ ಪ್ರಾರಂಭವಾಗಿ ಇಂದು ಶ್ರೀ ಪ್ರಭಾಕರ ಕೋರೆ ಅವರ ಸದೃಢ ನೇತೃತ್ವದಲ್ಲಿ 200ಕ್ಕೂ ಅಧಿಕ ಶೈಕ್ಷಣಿಕ ವಿದ್ಯಾಲಯಗಳು ಸ್ಥಾಪನೆ ಆಗಿದೆ. ಹನಿಯನಿಗೂಡಿದರೆ ಹಳ್ಳ ಎಂಬ ನಾಣ್ಣುಡಿಯನ್ನ ಹೊಸದೊಂದು ಸ್ತರಕ್ಕೆ ಸೇರಿಸಿರುವ ಈ ಸಂಸ್ಥೆ ಹನಿಯನಿ ಒಗ್ಗೂಡಿಸುತ್ತಾ ಜ್ಞಾನ ಸಾಗರವನ್ನೇ ನಿರ್ಮಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಭಾರತದ ಪರಿವರ್ತನೆ ಮಹತ್ ಕಾರ್ಯದಲ್ಲಿ ನಿರತರಾಗಿದ್ದಾರೆ. 10 ದಶಕಗಳಿಂದ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಮೂಲಕ ಅವರ ಬದುಕನ್ನು ಪರಿವರ್ತಿಸಿ ಭಾರತ ಪರಿವರ್ತನೆಗೆ ಉತ್ತಮ ರೀತಿಯಲ್ಲಿ ಕೆಎಲ್ಇ ಸಂಸ್ಥೆ ಸಹಯೋಗ ನೀಡುತ್ತಾ ಇದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ತನ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ಮಕ್ಕಳನ್ನ ಕನ್ನಡ ನಾಡಿನ ಜೊತೆಗೆ ಬೆಸೆಯುವ ಮೂಲಕ ಕೆಎಲ್ಇ ಸಂಸ್ಥೆ ಕರ್ನಾಟಕದ ಒಂದು ಸಾಂಸ್ಕೃತಿಕ ಒಗ್ಗಟ್ಟಿಗೆ ವಿಶಿಷ್ಟ ರೀತಿಯ ಸೇವೆ ಸಲ್ಲಿಸ್ತಾ ಬಂದಿದೆ. ಬಂಧುಗಳೇ, ಪ್ರಧಾನಮಂತ್ರಿಗಳು ಇಲ್ಲಿಂದ ಪುಣೆಗೆ ಹೋಗಬೇಕಾಗಿದೆ. ನಾನು ಹೆಚ್ಚು ಮಾತನಾಡೋದಿಲ್ಲ. ಇಡೀ ಪ್ರಪಂಚ ಅಚ್ಚರಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನಗಳ ಕಡೆ ನೋಡ್ತಾ ಇದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ದ ಪ್ರಾಬ್ಲಮ್ ಆಫ್ ಮನಿ ಇದು ಬಗೆಹರಿಬೇಕು ಅಂದ್ರೆ 30 ವರ್ಷಗಳಿಗೊಮ್ಮೆ ಕರೆನ್ಸಿ ಬದಲಾವಣೆ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ರು. ಆದ್ರೆ ಇವತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು 1,000 ರೂಪಾಯಿ, 500 ರೂಪಾಯಿ ನೋಟುಗಳನ್ನು ರದ್ದು ಮಾಡೋದ್ರ ಮೂಲಕ ಏನು ಪಾಕಿಸ್ತಾನದಿಂದ, ಬಾಂಗ್ಲಾದಿಂದ ಕೋಟಾ ನೋಟುಗಳು ಬರ್ತಾ ಇತ್ತು, ಬಹಳ ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣ, ಬ್ಲಾಕ್ ಮನಿ ನಮ್ಮ ದೇಶದಲ್ಲಿ ಇತ್ತು, ಅದನ್ನ ಕಿತ್ತೊಗೆಯುವಂತ ಒಂದು ದೊಡ್ಡ ಕ್ರಾಂತಿಕಾರಿ ಕೆಲಸವನ್ನು ತಗೊಂಡಿದ್ದಾರೆ. ಇಡೀ ದೇಶದ ಜನ ಅತ್ಯಂತ ಸ್ವಾಗತದಿಂದ ನಿಮ್ಮೆಲ್ಲ ಸೇರಿ ಸ್ವಾಗತವನ್ನು ಮಾಡ್ತಾ ಇದ್ದೀರಾ. ಇಂಥ ಒಬ್ಬ ಪ್ರಧಾನಮಂತ್ರಿಗಳು ಇವತ್ತಿಲ್ಲಿ ಬಂದಿದ್ದಾರೆ, ನಿಮ್ಮೆಲ್ಲನ ಕುರಿತು ಮಾತನಾಡೋರಿದ್ದಾರೆ. ಅವರ ಮಾತನ್ನ ಕೇಳಕ್ಕೆ ನೀವೆಲ್ಲ ಕಾತುರಾಗಿದ್ದೇವೆ. ಈ ಸಮಯದಲ್ಲಿ ಹೆಚ್ಚು ಸಮಯವನ್ನು ತಗೊಳ್ಳದೇನೆ ಪ್ರಧಾನಮಂತ್ರಿಯವರು ಏನು ದಿಟ್ಟ ಕ್ರಮವನ್ನು ಕೈಗೊಳ್ಳುತ್ತಿದ್ದಾರೆ. ಇಡೀ ದೇಶದ ಎಲ್ಲ ಜನ ಅವರಿಗೆ ಬೆಂಬಲಿಗರಾಗಿ ನಿಂತಿದ್ದಾರೆ. ಲೋಕಸಭೆಯಲ್ಲಿ ಚರ್ಚೆ ಆಗ್ತಿತ್ತು, ಕಪ್ಪು ಹಣ ಕಪ್ಪು ಹಣ ಕಪ್ಪು ಹಣ ಅಂತ. 14ನೇ ತಾರೀಕಿನ ಲೋಕಸಭೆ ಪ್ರಾರಂಭ ಆದಾಗ ಯಾರು ನಮ್ಮನ್ನು ಟೀಕೆ ಮಾಡ್ತಾ ಇದ್ರು, ಅವರೆಲ್ಲರಿಗೆ ಒಂದೇ ಶಬ್ದದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ಯಾರೂ ಸಹ ಈ ಬಗ್ಗೆ ಮಾತನಾಡಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಧೀಮಂತ ಒಬ್ಬ ಪ್ರಧಾನಿ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರ ಮಾತನ್ನ ಕೇಳಕ್ಕೆ ಕಾತುರದಾಗಿ ನೀವು ಕುಂತಿದ್ದೀರಾ. ಬಹುಶಃ ಪ್ರಭಾಕರ ಕೋರೆಗೆ ಅತ್ಯಂತ ಸಂತೋಷ ಆಗಿರಬಹುದು. ಬಹಳ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಅವರ ಅಪೇಕ್ಷೆ ಇತ್ತು. ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಮತ್ತೊಮ್ಮೆ ಅವರನ್ನ, ನಿಮ್ಮೆಲ್ಲರನ್ನ ವೇದಿಕೆ ಮೇಲೆ ಎಲ್ಲ ಮುಖಂಡ ನಾನು ಸ್ವಾಗತ ಮಾಡಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಬಲೋ ಭಾರತ್ ಮಾತಾ ಕಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. Now I request Shri Narendra Modi ji to release the book titled Uttarayana. Uttarayana is written by our Honorable Chancellor and Chairman Dr. Shri Prabhakar Koreji himself and is an attempt to describe the 100 years of dedicated service of the KLE to the society. Thank you, sir. Ladies and gentlemen, the moment has come. It has been 100 years of dedicated service by the KLE, and what better way than to celebrate this occasion with the most popular leader in India today. I request you to put your hands together and welcome Shri Narendra Modi ji, the Honorable Prime Minister of India, to inspire this eager audience and the KLE family. ಬೆಳಗಾವಿಯ ನನ್ನ ಪ್ರೀತಿಯ ಬಂಧು ಭಗಿನಿಯರೇ, ನಿಮಗೆಲ್ಲ ನಮಸ್ಕಾರಗಳು.